ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಇಲ್ಲಿ ಮಂಡ್ಯ ಡಿ ಸಿ ಆಫೀಸ್ ಮುಂದೆ ಎಲ್ಲ ಮಂಡ್ಯ ಜಿಲ್ಲೆಯ ರೈತರೆಲ್ಲ ಸೇರ್ಕೊಂಡಿದ್ದಾರೆ. ಇವತ್ತು ಮೊದಲನೇ ನಾವು ಏನು ಆಗ್ರಹ ಮಾಡ್ತಿರೋದಂದರೆ, ಏನು 100 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ರಾಜ್ಯ ಸರ್ಕಾರ ಕಬ್ಬಿಗೆ, ಅದು ಇನ್ನೂ ಬಿಡುಗಡೆ ಮಾಡಿಲ್ಲ ರೈತರಿಗೆ. ಅದನ್ನು ತಕ್ಷಣದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಮೊದಲನೇದು. ಅದನ್ನ ಎರಡನೇದು, ಏನು ಮೈಕ್ರೋ ಫೈನಾನ್ಸ್ ಹಾವಳಿ ಇದೆ ಅದನ್ನು ತಪ್ಪಿಸ್ಬೇಕು. ಈಗ ಇನ್ನೊಂದು ಥರ ಹೊಸ ಥರ ಮೈಕ್ರೋ ಫೈನಾನ್ಸ್ ಜೊತೆಗೆ ಈಗೇನು ಫೈನಾನ್ಸಲ್ಲಿ ಇಟ್ಟಿರೋದು ಒಡವೆಗಳನ್ನು ಬಿಡಿಸಿ ಅವ್ರು ಇಟ್ಕೊಂಡು ಅದ್ರ ಮೇಲೆ ದುಡ್ಡನ್ನು ಕೊಡೋದು ಒಂದು ದೊಡ್ಡ ಒಂದು ಹಾವಳಿ ದಂಧೆ ಶುರುವಾಗಿದೆ. ಅದರಲ್ಲಿ ಏನಂದರೆ, ನಾವು ರೈತರು ಗೊತ್ತಾಯ್ತಲ್ಲ ಸೈನ್ ಮಾಡ್ಬಿಟ್ಟು ಬರ್ತಾಯಿದ್ದಾರೆ, ಅವರು ಅಡ ಇಡ್ತಾಯಿದ್ದೀವಿ ಅಂತ ಅನ್ಕೋತವ್ರೆ. ಆದರೆ ಅಲ್ಲಿ ಅದನ್ನು ಸೇಲ್ ಥರ ಮಾಡ್ಕೊಬಿಡ್ತಿದ್ದಾರೆ. ಇದೊಂದು ದೊಡ್ಡ ಸ್ಕ್ಯಾಮ್ ಆಗಿ ಎಲ್ಲ ಕಡೆ ರೈತರು ಇದನ್ನು ಅನುಭವಿಸ್ತಿದ್ದಾರೆ. ಇದನ್ನು ಇಮಿಡಿಯೇಟಾಗಿ ಹೆಂಗೆ ಲೈಸೆನ್ಸ್ ಕೊಟ್ಟರು ಇದ್ರ ಬಗ್ಗೆ ಇದನ್ನು ಇಮಿಡಿಯೇಟಾಗಿ ಕ್ರಮ ವಹಿಸಬೇಕು ಅನ್ನೋದು ಮೇಜರ್ ಆಗಿ ನಾವು ಕೇಳ್ತಾ ಇರೋಂಥದ್ದು. ಅದ್ರ ಜೊತೆಗೆ ಏನು ಅಕ್ರಮ ಸಕ್ರಮ ಇತ್ತು ಹಿಂದೆ, ಅದೇ ರೀತಿ ನಿಮಗೆ ಗೊತ್ತು, ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಬೆಳಗ್ಗೆ ಎದ್ದರೆ ನಮಗೆ ಬರೀ ಫೋನ್ಗಳು ಇಲ್ಲಿ ಬಂದರೂ ಅಷ್ಟೇ ಎಲ್ಲ ರೈತರು ಒಂದೇ ಕೇಳ್ತಿರೋದು, ಟಿ ಸಿ ಸುಟ್ಟೋಗೈತೆ, ಮೋಟ್ರು ಓಡ್ತಾ ಇಲ್ಲ. ಈ ಸಮಸ್ಯೆಗಳ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸ್ಬೇಕು. ಅದಕ್ಕೋಸ್ಕರ ಏನು ಅಕ್ರಮ ಸಕ್ರಮ ಇತ್ತು ಹಿಂದೆ ಅದೇ ರೀತಿ ಜಾರಿಗೊಳಿಸ್ಬೇಕು ಅನ್ನೋದನ್ನು ಆಗ್ರಹ ಮಾಡ್ತಾಯಿದ್ದೀವಿ. ಜೊತೆಗೆ 2 ಕಟ್ಟು ನೀರನ್ನು ಬಿಡಬೇಕು. VC ಮತ್ತು ಹೇಮಾವತಿ ಏನಿದೆ ಅದರದ್ದು ಎರಡು ಅಣೆ ಚಾನಲ್ಗಳಿಂದನೂ ನೀರು ಬಿಡಬೇಕು ಅನ್ನೋದು ಆಗ್ರಹ ಇದೆ. ಇದ್ರ ಜೊತೆಗೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ರೈತರಿಗೆ ಅನುಕೂಲ ಆಗಂಗೆ ಏನು ಬೇಡಿಕೆಗಳು ಇಡಬೇಕು ಅದನ್ನು ಇಟ್ಟು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸರ್, ಈಗ 6ನೇ ಹಂತದ ಯೋಜನೆ ಕೈಗೊಳ್ತಾ ಇದ್ದಾರೆ. KRS ಇಂದ ಬೆಂಗಳೂರಿಗೆ 6ನೇ ಹಂತದ ಯೋಜನೆಗೆ ರೂಪುರೇಷೆ ನೀಡಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನೂ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಯಾವ ಥರ ಹೆಂಗೆ ನಡೀತದೆ ಅನ್ನೋಂಥ ಮಾಹಿತಿ ನಮಗೆ ಸಿಕ್ಕಿಲ್ಲ. ಈಗ ಅದನ್ನು ಮಾಡಬೇಕು ಅಂತ ಇವಾಗ ಹೋದ ವಾರ ಅದ್ರ ಹಿಂದಿನ ವಾರ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಡೈರೆಕ್ಟಾಗಿ ಇಲ್ಲಿ ಕಾವೇರಿಯಿಂದ ಬೆಂಗಳೂರಿಗೆ ನೀರು ತೊಗೊಂಡು ಹೋಗ್ಬೇಕು ಅದನ್ನು ಚರ್ಚೆ ಮಾಡಿ ಯಾವುದು ಆಗು ಹೋಗುಗಳನ್ನು ಚರ್ಚೆ ಮಾಡಬೇಕಾಯ್ತದೆ. ಅದಕ್ಕೆ ಮುಂಚೆ ನಾವು ಅದಾದಮೇಲೆ ನಮ್ಮ ಜೊತೆ ಹಂಚ್ಕೊಂಡ್ರೆ ಸರ್, ಮೊನ್ನೆ ಅಷ್ಟೇ ಅಧಿಕಾರಿಗಳು ಬಂದು ಡ್ಯಾಮ್ನ ಪರಿಶೀಲನೆ ಮಾಡಿದ್ದಾರೆ. ಅದನ್ನೇ ಆವಾಗಲೇ ನಮಗೆ ಗೊತ್ತಾಗಿದ್ದು. ಅಲ್ಲಿ ತನಕ ಈ ಒಂದು ಯೋಜನೆ ಈಗಾಗಲೇ ಕಾರ್ಯರೂಪಕದಲ್ಲಿ ಇದೆ ಅನ್ನೋದನ್ನು ನಮಗೆ ಗೊತ್ತಿರಲಿಲ್ಲ. ಅದು ಯೋಜನೆ ಯಾವಾಗ ಅಧಿಕಾರಿಗಳು ಬಂದರು ಆವಾಗಲೇ ನಮಗೆ ಮಾಹಿತಿ ಸಿಕ್ಕಿರೋಂಥದ್ದು. ಅವಾಗ ಮಾಹಿತಿನ ಕೇಳಿದ್ದೀವಿ. ಅದ್ರ ಪೂರ್ತಿ ಪ್ಲ್ಯಾನ್ ಯಾವ ಥರ ಮಾಡಬೇಕು, ಇಲ್ಲಿಗೆ ಏನು ನಮ್ಮ ಭಾಗಕ್ಕೆ ಏನು ಸಮಸ್ಯೆಗಳಾಗತ್ತೆ ಅನ್ನೋದ್ರ ಬಗ್ಗೆನೂ ಅವ್ರು ಮಾಹಿತಿ ಕೇಳಿದ್ದೀವಿ. ಅದ್ರ ಕೊಟ್ಟಾದ್ಮೇಲೆ ಅದ್ರ ಬಗ್ಗೆ ನಾವೇನು ಹೋರಾಟಗಳನ್ನು ಹಮ್ಮಿಕೋಬೇಕು ಅದ್ರ ಬಗ್ಗೆ ಕ್ರಮ ತಗೋತೀವಿ. 3 ಕೃಷಿ ಕಾಯ್ದೆ ಸಮಸ್ಯೆ ಕುರಿತಾಗಿ ನೀವು ಹೋರಾಟ ಧರಣಿ ಕೊಟ್ಟಿದ್ದೀರಿ. ರಾಜ್ಯ ಸರ್ಕಾರ ಗಮನಕ್ಕೆ ನೀವು ರೈತರ ಬೇಡಿಕೆಗಳನ್ನ ಇಟ್ಟಿದ್ದೀರಿ. ಇದೇ ಸರ್ಕಾರದ ಹತ್ರ ಪ್ರತಿ ಸತಿ ಸೆಷನ್ನಲ್ಲಿ ನಾವು ಇವೆಲ್ಲ ಏನೇನು ವಿಷಯಗಳಿದೆ ಇದನ್ನೆಲ್ಲನೂ ನಾವು ಗಮನ ಸೆಳಿತೀವಿ, ಚರ್ಚೆ ಮಾಡುತ್ತೀವಿ. ಆದರೆ ಯಾವುದೇ ಥರದ ಚರ್ಚೆ ಅಲ್ಲೇ ನಿಂತೋಯ್ತೈತೆ. ಅದು ನೆಕ್ಸ್ಟು ಕಾರ್ಯರೂಪಕ್ಕೆ ಯಾಕೆ ಬರ್ತಾಯಿಲ್ಲ ಅನ್ನೋದಕ್ಕೋಸ್ಕರ ನನಗೆ ಅರ್ಥ ಆಯ್ತಲ್ಲ, ಅದನ್ನು ಇಲ್ಲಿ ಪ್ರತಿಭಟನೆನೂ ಮಾಡಬೇಕು, ಅಲ್ಲಿ ಧ್ವನಿನೂ ಎತ್ತಬೇಕು. ಸರ್ಕಾರದ ಮಟ್ಟದಲ್ಲಿ ನಾವು ಚರ್ಚೆಗಳನ್ನು ಮಾಡಿ ಅವ್ರ ಜೊತೆ ಕೂತ್ಕೊಂಡು ಯಾವ ಥರ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಬರೀ ನಾವು ಪ್ರಶ್ನೆ ಕೇಳ್ತೀವಿ, ಉತ್ತರ ಕೊಟ್ಬಿಟ್ಟು ಅಲ್ಲಿಗೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ಬೇಕು. ಅದಕ್ಕೆ ತಕ್ಕಾಗಿ ನಾವು ಹೋರಾಟಗಳನ್ನು ಹಮ್ಮಿಕೊಳ್ಬೇಕು. ಯಾಕಂದರೆ ಕೃಷಿ ಸಚಿವರೇ ನಮ್ಮ ಜಿಲ್ಲೆಯವರಾಗಿದ್ದಾರೆ. ಕೃಷಿ ಅವರೆಲ್ಲರಿಗೂ ಹೊಂದಿದ್ದೀವಿ ಸಮಸ್ಯೆಗಳ ಬಗ್ಗೆ. ಈಗ ಕಬ್ಬಿನ ರೇಟು ಈಗ ಶಿವಾನಂದ ಪಾಟೀಲ್ ಅವರು ಬರ್ತಿದೆ, ಅಲ್ಲಿಂದ ಆ ಡಿಪಾರ್ಟ್ಮೆಂಟವರು, ಈಗ ಅಕ್ರಮ ಸಕ್ರಮ ಅವರು ಜಾರ್ಜ್ ಅವರು ಬರ್ತಿದೆ. ಸೊ ಈ ಥರ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಅದೇ ನಮ್ಮ ಸಮಸ್ಯೆ ಆಯ್ತಾ ಇರೋದು ಏನಂದರೆ, ರೈತರ ಸಮಸ್ಯೆ ಅಂದರೆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ. ಈಗ ಬರೀ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲ, ಅಗ್ರಿಕಲ್ಚರು, ಸಿರಿಕಲ್ಚರು, ಫಿಶರೀಸು, ಹಾರ್ಟಿಕಲ್ಚರು, ಮೇಜರ್ ಇರಿಗೇಷನ್ನು, ಮೈನರ್ ಇರಿಗೇಷನ್ನು, APMC, ಸಕ್ಕರೆ ಮಂತ್ರಿಗಳು, RDPR ಎಲ್ಲರೂ ಸೇರಿ ಇದೊಂದು ರೈತರ ಸಮಸ್ಯೆಗಳು ಹಲವಾರವೆ. ನಾವು ಈಗ ಬರೀ 1-2-3 ಹೇಳಿ ಹೇಳ್ತಾ ಇದ್ದೀವಿ. ಇವರೆಲ್ಲ ಸೇರ್ಕೊಂಡು ರೈತರ ಸಮಸ್ಯೆನ ಯಾವ ಥರ ಒಟ್ಟಾರೆ ನಾವು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಬೇಕು. ಅಂದರೆ ಸರ್, ನೀವು ಕೂಡ ಸರ್ಕಾರದ ಒಂದು ಭಾಗವಾಗಿದ್ದೀರಾ, ಬೆಂಬಲಿತ ಅಭ್ಯರ್ಥಿ ನೀವು ಕೂಡ ಶಾಸಕರು. ಆದರೂ ಕೂಡ ಸರ್ಕಾರ ನಿಮ್ಮ ಕಿಮ್ಮತ್ತು ಕೊಡ್ತಾರೆ. ಅಲ್ಲ, ಕಿಮ್ಮತ್ತು ಅಂದರೆ ಈಗ ಅದಕ್ಕೆ ಗಮನ ಸೆಳೀತಾ ಇದೀವಿ. ಬೆಳೆದ್ರೆ ಅದನ್ನು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಈ ಥರ ಪ್ರತಿಭಟನೆಯನ್ನು ಮಾಡ್ಕೊಳ್ಳೇಬೇಕಾಯ್ತು. ಏನು ರೈತ ಅಲ್ಲ, ಸಂಘಟನೆಗಳು ಈಗ ಇದೇ ರೀತಿ ನಾವು ಹಿಂದೆಯಿಂದನೂ ಪ್ರತಿಭಟನೆ ಮಾಡ್ಕೊಬೋದು. ಹೌದು, ನಾವು ಕೆಲಸ ಶಾಸಕನಾಗಿ ಒಂದು ಭಾಗ ಆ ಕೆಲಸ. ಆದರೆ ನಾವು ಸಂಘಟನೆ ಜೊತೆ ನಾವು ಯಾವಾಗಲೂ ಇದ್ದೀವಿ. ಅದ್ರ ಪ್ರಕಾರ ನಾವು ಏನು ಹೋರಾಟಗಳು ಮಾಡಬೇಕು ಅದ್ರ ಮೂಲಕ ನಾವು ಸರ್ಕಾರದ ಮೇಲೆ ಒತ್ತಡ ತಂದೆ ನಾವು ಮಾಡಿಸ್ಬೇಕು. ಕೃಷಿ ಕಾಯ್ದೆ ಆಮೇಲೆ ಕೃಷಿ ಕಾಯ್ದೆದು ಇದೆ, ನಿಮಗೆ ಗೊತ್ತಿರೋಂಥದ್ದು. ರಾಜ್ಯ ಸರ್ಕಾರ ಅವರ ಮ್ಯಾನಿಫೆಸ್ಟೋ ಅಲ್ಲಿ ಅವರು ವಾಪಸ್ ತಗೋತೀವಿ ಅಂತ ಹೇಳಿದರು. ಆದರೆ ಇಲ್ಲಿ ತನಕ 3 ವರ್ಷ ಆಯಿತು. ಈ ಬಡ್ಜೆಟಲ್ಲಿ ಏನಾದರೂ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆ ಟೈಮಲ್ಲೂ ಅನೌನ್ಸ್ ಆಗಿಲ್ಲ.
ಯಾಕೆ ಅವ್ರು ಹಿಂದಕ್ಕೆ ತಗೋತಾ ಇಲ್ಲ ಅಂತ. ಯಾಕಂದರೆ ಇದನ್ನು ಹಲವಾರು ಬಾರಿ ನಾವು ಒಂದು ಇಲ್ಲಾಂದ್ರೆ 20-30 ಸತಿ ಲೆಟ್ರ್ ಕೊಟ್ಟಿದ್ದೀವಿ. ಈಗ ಎಲ್ಲ ಸಂಘಟನೆಯಿಂದ ನಾನು ವೈಯಕ್ತಿಕವಾಗಿ ಮಾತಾಡಿದ್ದೀವಿ, ಯಾಕೆ ಹಿಂದಕ್ಕೆ ತಗೊಳ್ಳೋಕ್ಕೆ. ಯಾಕೆಂದರೆ ಅವರು ಪ್ರಣಾಳಿಕೆಯಲ್ಲೇ ಹೇಳಿದ್ರು ಇದನ್ನು ಹಿಂದಕ್ಕೆ ತಗೋತೀವಿ ಅಂತ. ಅದನ್ನು ತಗೊಳ್ಳೋಕ್ಕೂ ಒಂದು ಮೇಜರ್ ಆಗಿ ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಬೇಸಿಗೆ ಬೆಳೆಗೆ ತೊಂದರೆ ಆಗದ ರೀತಿ ಕ್ರಮ ವಹಿಸ್ತೀವಿ ಅಂತೇಳಿ ಅದ ಒಳ್ಳೆಯದು ಹೇಳಿ ಆ ಥರ ಕ್ರಮ ವಹಿಸಿದ್ರೆ ಒಳ್ಳೆಯದೇ ನಮಗೆ. ಆದರೆ ಈಗ ಅದ್ರ ತಕ್ಕಂಗೆ ಯಾವ ಥರ ಅವರು ಕ್ರಮ ವಹಿಸ್ತಾರೆ ಅಂತ ನಾವು ಕಾದು ಮಾಡಬೇಕು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.